ಇರಾನ್ ಇಸ್ರೇಲ್ ನಡುವೆ ಯುದ್ಧದ ಎಫೆಕ್ಟ್ ಕೊಪ್ಪಳದಲ್ಲಿ ಹೋಟೆಲ್ ಮಾಲೀಕರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಗ್ಯಾಸ್ ಸಿಗದಿದ್ರೆ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ. ಅಡುಗೆ ಮಾಡಲು ಸೌದೆ ತಂದಿದ್ರು, ಒಲೆಗಳಿಲ್ಲ. ಹೋಟೆಲ್ ಮಾಲೀಕ ದಿವಾಕರ ಶೆಟ್ಟಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಡುಗೆ ಮಾಡಲು ಸೌದೆ ತಂದಿದ್ರು, ಒಲೆಗಳಿಲ್ಲ. ಹೋಟೆಲ್ ಮಾಲೀಕ ದಿವಾಕರ್ ಶೆಟ್ಟಿ ಹೇಳ್ತಾ ಇದ್ದಾರೆ, ಬಹಳ ಕಷ್ಟ ಆಗ್ತಾ ಇದೆ, ಗ್ಯಾಸ್ ಸಿಗದಿದ್ರೆ ಹೋಟೆಲನ್ನ ಬಂದ್ ಮಾಡಬೇಕಾಗುತ್ತೆ. ಇದನ್ನ ನಂಬ್ಕೊಂಡಿರುವಂತ ಎಷ್ಟೋ ಕುಟುಂಬಗಳು ಇದೆ. ಸೌದೆ ಒಲೆಯನ್ನೇ ನಂಬ್ಕೊಂಡಿರೋದಕ್ಕೆ ಆಗ್ತಾ ಇಲ್ಲ. ಸೌದೆ ಸಿಕ್ಕಿದ್ರೂ ಸಹ ಒಲೆಗಳು ಇಲ್ಲ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಯುದ್ಧದ ಎಫೆಕ್ಟ್ ಎಲ್ಲಿಂದ ಎಲ್ಲಿಗೆ ತಡ್ತಾ ಇದೆ ಅಂತ ಹೇಳಿದ್ರೆ, ಯಾವುದಕ್ಕೆ ಬೇಡ್ರಿ ಗ್ಯಾಸು? ಈಗ ಮದುವೆ ಮನೇಲೂ ಅಷ್ಟೇ, ಕಲ್ಯಾಣ ಮಂಟಪದವರೇ ಗ್ಯಾಸನ್ನು ಕೊಡ್ತಾ ಇದ್ರು. ಈಗ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನೀವೇ ತರಬೇಕು ಗ್ಯಾಸ್ ಅಂತೇಳಿ. ಪಾಪ ಮನೆಗೆ ಅಂಥೇಳಿ ಒಂದೆರಡು ಗ್ಯಾಸನ್ನು ಇಟ್ಕೊಂಡಿರ್ತಾರೆ. 1-2 ಗ್ಯಾಸು ಪಾಪ ಮದುವೆಗೆ ಎಷ್ಟು ಜನ ಬಂದಿರಲ್ಲ, 106 ಜನ ಬಂದಿರ್ತಾರೆ. ಎಲ್ಲಿಗೆ ಸಾಗುತ್ತೆ? ಆಸ್ಪತ್ರೆಗೆ ಬೇಕು, PGಗಳಿಗೆ ಬೇಕು, ಎಲ್ಲ ಕಡೆ ಬೇಕು. ಈಗ ಯುದ್ಧದ ಎಫೆಕ್ಟ್ ಎಲ್ಲ ಕಡೆ ತಡ್ತಾ ಇದೆ. ಕೊಪ್ಪಳದಲ್ಲಿ ಹೋಟೆಲ್ ಮಾಲೀಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಗ್ಯಾಸ್ ಸಿಗದೇ ಇದ್ರೆ ಹೋಟೆಲನ್ನು ಬಂದ್ ಮಾಡಬೇಕಾಗುತ್ತೆ. ಬಹಳ ಕಷ್ಟ ಆಗ್ತಾ ಇದೆ. ಅಡುಗೆ ಮಾಡಲು ಸೌದೆ ತಂದಿದ್ರೂ ಸಹ ಒಲೆಗಳಿಲ್ಲ. ಆದರೂ ಸೌದೆ ಇದ್ರೂ ಸಹ ಅದಕ್ಕೆ ಬಹಳ ಕಷ್ಟ ಆಗ್ತಿದೆ ಅಡುಗೆ ಮಾಡೋದಕ್ಕೆ. ಅಡುಗೆ ಮಾಡಿ ಅದರಲ್ಲಿ ಅಭ್ಯಾಸ ಇಲ್ಲ, ಹೊಗೆ ಆಡ್ತಾ ಇರುತ್ತೆ. ಗ್ರಾಹಕರು ಒಂದು ಕಡೆ ನಿಲ್ತಾ ಇಲ್ಲ, ಬಹಳ ಲೇಟ್ ಆಗ್ತಾ ಇದೆ. ಒಂದು ಕಡೆ ಪೂರಿ ಚಪಾತಿನೂ ಸಹ ಮಾಡ್ಕೊಡ್ತಾ ಇದ್ದಾರೆ, ಅದು ಸೌದೆ ಒಲೆಯಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಆದರೆ ಗ್ರಾಹಕರು ಬಹಳ ಲೇಟ್ ಆಗುತ್ತೆ ಅಂತ ಹೇಳಿ ವಾಪಸ್ ಹೋಗ್ತಾ ಇದ್ದಾರೆ. ಮಾಡಿದ್ದು ಸಹ ವೇಸ್ಟ್ ಆಗ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ಯುದ್ಧದ ಎಫೆಕ್ಟ್ ತಡ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ. ಒಂದು ದೋಸೆಗಳನ್ನೆಲ್ಲ ಬೆಳಿಗ್ಗೆ 7 ಗಂಟೆ ಸ್ಟಾರ್ಟ್ ಮಾಡುವಾಗ ನಾವು 10 ಗಂಟೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗ್ಯಾಸ್ ಜಾಸ್ತಿ ಖರ್ಚಾಗ್ತೈತೆ ಅಂದೇಳಿ ಸಾಯಂಕಾಲ ಜಲ್ದಿ 3 ಗಂಟೆಗೆ ದೋಸೆ ಕ್ಲೋಸ್ ಮಾಡಿಬಿಡ್ತೀವಿ. ಮತ್ತು ಇಡ್ಲಿನೂ ಸಮೇತ ಲಿಮಿಟೆಡ್ ಟೈಮಿಗೆ ಮಾತ್ರ ಕೊಡ್ತಾ ಇದ್ದೀವಿ ಗಿರಾಕಿಗೆ. ಈ ಕಾಫಿ ಟೀ ಮಾತ್ರ ಬಿಟ್ಟರೆ ಸ್ಪೆಷಲ್ ಟೀ ಅಂತ ಹೇಳೋದನ್ನೆಲ್ಲ ಬಂದೇ ಮಾಡಿದ್ದೀವಿ. ಈಗ ಓನ್ಲಿ ಟೀ ಮಾಡಿ ರೆಡಿ ಟೀಗಳು ಮಾತ್ರ ಕೊಡ್ತಾ ಇದ್ದೀವಿ ಗ್ಯಾಸಿದ ಪ್ರಾಬ್ಲಮ್ ಆಗೋಸ್ಕರ. ಮತ್ತು ಒಳಗಡೆ ನಾವು ಈಗ ಕಟ್ಗೆ ಒಲೆನೂ ಸಮೇತ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಟೀಗೂ ಸಮೇತ ಗ್ಯಾಸಿಗೆ ತೊಂದರೆ ಆದರೆ ಕರೆಂಟಿದ್ದು ಒಲೆಯನ್ನು ತಂದಿಟ್ಕೊಂಡಿದ್ದೀವಿ. ಹೀಗೆ ಆದರೆ ಇನ್ನೊಂದು 3-4-5 ದಿವಸದೊಳಗೆ ಏನಾದ್ರು ಸೆಟ್ಲ್ಮೆಂಟ್ ಆಗದಿದ್ದರೆ ನಾವು ಹೋಟ್ಲ್ ನಡೆಸೋದೇ ಕಷ್ಟ, ಬಂದೇ ಮಾಡಬೇಕಾಗತ್ತೆ. ಮತ್ತು ಅನಿವಾರ್ಯ. ಲೇಬರ್ದೆಲ್ಲ ದೊಡ್ಡ ಪ್ರಾಬ್ಲಮ್, ಅದೇ ಮೇಜರ್ ಪ್ರಾಬ್ಲಮ್. ನಮ್ದು ಬಾಡಿಗೆ ಗೀಡಿಗೆ ಏನಾರು ಆಗ್ತದೆ, ಲೇಬರ್ದು ಮೇಜರ್ ಪ್ರಾಬ್ಲಮ್. ಅವರು ಸಮೇತ ಅವ್ರನ್ನ ಮನೆ ಕಳಿಸಿಕೊಡುವ ಪರಿಸ್ಥಿತಿ ಆಗಿದೆ ನಮ್ಮದೆಲ್ಲ. ಹೌದೌದು, 100% ಸರ್. ಇನ್ನೊಂದು 3-4 ಡೇಸ್ ಹಂಗೆ ಎಲ್ಲ ಸೆಟ್ಲ್ಮೆಂಟ್ ಆದರೆ ಓಕೆ. ಇಲ್ದಿದ್ರೆ ಎಲ್ಲರಿಗೂ ಕಷ್ಟನೇ ನಮಗೆಲ್ಲ. ಇಲ್ದಿದ್ರೆ 1-2 ಐಟಮ್ ತಗೊಂಡು ಬಾಗಲ್ ತಕ ಕೂತ್ಕೋಬೇಕು.